ಜೊತೆಗೆ ಸೊ ನಾನು ಲೈವಲ್ಲಿ ಬಂದು ಹೋದ ಮೇಲೂ ಕೂಡ ವಿದ್ಯಾರ್ಥಿಗಳು ಈ ರೀತಿಯಾಗಿ ಕಾಮೆಂಟ್ಸ್ಗಳನ್ನು ಹಾಕ್ತಾರೆ. ಸೊ ಸ್ವಲ್ಪ ಇವಾಗ ಫ್ರೀ ಇದ್ದೀನಿ, ಅದರ ಸಲುವಾಗಿ ಇವುಗಳನ್ನು ರಿಪ್ಲೈ ಮಾಡ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಸೊ ಒಂದೇ ಪ್ರಾಬ್ಲಮ್ ಇಲ್ಲಿ ಕೇಳಿರುವಂಥದ್ದು, ವೆನ್ ದ ಕೌನ್ಸ್ಲಿಂಗ್ ಸ್ಟಾರ್ಟ್ ಅಂತ ಕೇಳ್ತಾ ಇದ್ದಾರೆ. KCET ಬಗ್ಗೆ ಕೇಳ್ತಾ ಇದ್ದಾರೆ ಇವರು. ಸೊ ಕೌನ್ಸ್ಲಿಂಗ್ಸ್ ಅಂತ ಈ ವೀಕ್ ಅಂತೂ ಸ್ಟಾರ್ಟ್ ಆಗೋದಿಲ್ಲ, ಮುಂದಿನ ವಾರ ನೋಡಬೇಕು ಕೇದವರು ಏನು ಮಾಡ್ತಾರೆ ಅಂತ. ಸೊ ಎರಡನೇ ಕಾಮೆಂಟ್ ಇದೆ ಇಲ್ಲಿ, SSLC 2020ರಲ್ಲಿ ಪಾಸ್ ಆಗಿದೆ, GNM ಗೌರ್ಮೆಂಟ್ ಸೀಟ್ ಸಿಗುತ್ತಾ ಪ್ಲೀಸ್ ಹೇಳಿ, ನಿಮ್ಮ ಕಾಲು ಬೀಳ್ತೀನಿ, ಕ್ಷಮಿಸಿ, ಇದನ್ನು ಕಾಲು ಬೀಳ್ತೀನಿ ಅಂತ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆ ಗೊತ್ತಾ, ಸೊ ಇವಾರ ಮೈ ಬ್ರದರ್ ಇದ್ದಾಗೆ, ಸೊ ಹೀಗಾಗಿ ಇದೆಲ್ಲ ಮಾತಾಡಬಾರ್ದು. ಸೊ ಆದರೆ ನೋಡಿರಿ, SSLC ಮೇಲೆ GNM ನರ್ಸಿಂಗನ್ನು ಮಾಡಲಿಕ್ಕೆ ಬರೋದಿಲ್ಲ, ಪ್ಯಾರಾಮೆಡಿಕಲ್ ಮಾಡ್ಬೋದು. ನೀವು ಪ್ಯಾರಾಮೆಡಿಕಲ್ಗಳನ್ನು ಮಾಡ್ಬೋದು, ಅದಕ್ಕೆ ಅಪ್ಲಿಕೇಶನ್ ನೆಕ್ಸ್ಟ್ ಮಂತ್ ಓಪನ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ಇಲ್ಲಿ ಕಾಮೆಂಟ್ಸ್ ಕೇಳಿರೋದು BSc ನರ್ಸಿಂಗ್. ಸೊ BSc ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಅಪ್ಲೈ ಮಾಡೋದು ಯಾವಾಗ ಹೇಳಿ. 90,000 ರ್ಯಾಂಕ್ ಆಗಿದೆ, ಹೀಗೆ ಮಾಡಬೇಕು BSc ನರ್ಸಿಂಗ್. ನೋಡಿ ಇವಾಗ ಈ ವೀಕಲ್ಲಂತೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡೋದಿಲ್ಲ. 90,000 ರ್ಯಾಂಕ್ ಬಂದಿದೆ ಅಂದಮೇಲೆ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಗೌರ್ಮೆಂಟ್ ಸೀಟೇ ಸಿಗುತ್ತೆ. ಬಟ್ ವೇಟ್ ಮಾಡಬೇಕು, ಯಾಕಂದರೆ KEನವರು ಹೇಳೋ ತನಕ ಯಾರಪ್ಪನೂ ಕೂಡ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. KEನವರೇ ಒಂದು ಫೈನಲ್ ಡಿಸಿಷನ್ ಹೇಳಬೇಕು. ಅವರೇ ಕೂಡ ನಮ್ಗೆ ಏನು ಮಾಡಬೇಕಂದ್ರೆ ಒಂದು ಟೈಮನ್ನು ಕೊಡಬೇಕು ಅಥವಾ ಡೇಟ್ಗಳನ್ನು ಕೊಡಬೇಕು. ಸೊ ಜಸ್ಟ್ ಕಾಯಿರಿ ಅಷ್ಟೇ, ಯಾಕಂದರೆ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಪ್ರತಿ ವರ್ಷವೂ ಕೂಡ ಇದು ಲೇಟೇ ಇದೆ. SSLC 51 ಆಗಿದೆ, GNM ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅಂತ. GNM ಗೌರ್ಮೆಂಟ್ ಸೀಟು SSLCಗೆ ಸಿಗೋದಿಲ್ಲ, ಇದು PUC ಮಾತ್ರ ಇರುತ್ತೆ, PUC ಮಾಡಿದ್ರಿಗೆ ಮಾತ್ರ ಇರುತ್ತೆ. ಪ್ಯಾರಾಮೆಡಿಕಲ್ ಮಾಡಿ ಸಿಗುತ್ತೆ ನಿಮಗೆ. ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿ ಫೀಸ್ ಫಿಕ್ಸ್ಡ್ ಇರುತ್ತಾ, ಅವ್ರಿಗೆ ಕಮ್ಮಿ ಇರುತ್ತಾ, ಯಾವಾಗ ಎವರೇಜ್ ಎಷ್ಟು ಇರುತ್ತೆ ನೋಡಿರಿ. ಪ್ರೈವೇಟ್ ಕಾಲೇಜಲ್ಲಿ ಅಂತಂದರೆ ನೀವು ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ಹೋದರೆ ನಿಮಗೆ 10,000ದಿಂದ 10,000 ರೂಪಾಯಿ ಒಂದು ಫೀಸ್ ಇರುತ್ತೆ. ಇನ್ನೊಂದು ಏನಂತಂದರೆ 1,00,000 ಓಕೆ. ಸೊ 1,06,000 ರೂಪಾಯಿ ಒಂದು ಫೀಸ್ ಇರುತ್ತೆ. ಸೊ ಹೀಗಾಗಿ ನೀವು ಚಾಯ್ಸ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಯಾವ ಥರದ ಫೀಸ್ ಬೇಕು ಅದನ್ನು ನೀವೇ ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಬಿಫೋರ್ ಆಪ್ಷನ್ ಎಂಟ್ರಿ ಗೌರ್ಮೆಂಟ್ ಸೀಟ್ಗೆ ಅಪ್ಲಿಕೇಶನ್ ಹಾಕಿ ಪೇ ಮಾಡಬೇಕು ಅಲ್ವಾ, ಅದು ಹೇಗೆ ಯಾವಾಗ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿರಿ, ಬಿಫೋರ್ ಆಪ್ಷನ್ ಎಂಟ್ರಿಗಿಂತ ಮೊದಲು ಯಾವುದೇ ಥರಂಥ ಫೀಸನ್ನು ಪೇ ಮಾಡುವಂತಿಲ್ಲ, ಯಾವುದು ಫೀಸನ್ನು ಪೇ ಮಾಡುವಂತಿಲ್ಲ. ಆದರೆ ಅಪ್ಲಿಕೇಶನ್ಗೆ ನೀವು ಫೀಸನ್ನು ಪೇಮೆಂಟ್ ಮಾಡಿದಿರಿ, ಕಾಲೇಜ್ ಸಿಕ್ಕ ಮೇಲೆ ಅಷ್ಟೇ ನೀವು ಪೇಮೆಂಟ್ ಮಾಡಬೇಕು. ಅದಕ್ಕಿಂತ ಮೊದಲು ಫೀಸ್ 1 ರೂಪಾಯಿನೂ ಪೇ ಮಾಡುವಾಗಿಲ್ಲ, ಅದು ತಪ್ಪು ಮಾಹಿತಿ. ನಿಮಗೇನೋ ಗೊತ್ತಿದ್ದರೆ ಡಾಕ್ಯುಮೆಂಟ್ ಸ್ಲಿಪ್ ಬಿಡ್ತಾರೆ, ಈಗ ಬಿಡೋದಿಲ್ಲ. ನಂದು SSLC 51 ಆಗಿದೆ, ಗೌರ್ಮೆಂಟ್ ಸ್ಕೂಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಒಂಥರ ಏನಂದರೆ ಆಲ್ರೆಡಿ ರಿಪೀಟೆಡು. ಅಡ್ಮಿಷನ್ ಫೀಸ್ ಎಷ್ಟು ಇರುತ್ತೆ? ಓಕೆ. ಸೊ ಪ್ಯಾರಾಮೆಡಿಕಲ್ ಆನ್ಲೈನ್ ಕ್ಲಾಸಸ್ ಇದೆ, ಲಿಂಕ್ ಕಳಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದೇ ಥರಂಥ ಇದಿಲ್ಲ ಅಪ್ಲಿಕೇಶನ್, ಇದು ಆನ್ಲೈನ್ ಕ್ಲಾಸಸ್ ಇರೋದಿಲ್ಲ. ಆದರೆ ನೀವು ಪ್ಯಾರಾಮೆಡಿಕಲ್ ಕನ್ನಡ ಅಂತ ಹೊಡೆದ್ರೆ ಪ್ಯಾರಾಮೆಡಿಕಲ್ ಕನ್ನಡ ಗುರುಜಿ ಅಂತ ಹೊಡೆದ್ರೆ ನಂದೇ ವಿಡಿಯೋಗಳು ಬರ್ತವೆ. ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಸೊ ಈ ವರ್ಷ ಈ ಕಾಲೇಜಲ್ಲೇ ಗೌರ್ಮೆಂಟ್ ಕಾಲೇಜ್. ಓಕೆ. HS ಯಾವ ಬೇಸ್ ಮೇಲೆ ರ್ಯಾಂಕಿಂಗ್ ಕೊಡ್ತಾರೆ? HSಗೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ರ್ಯಾಂಕ್ಗಳನ್ನು ಕೊಡ್ತಾರೆ. ಸೊ ಇನ್ನೊಂದು ಕಾಮೆಂಟ್ ಇದೆ, ಸರ್ ಒಂದು ಒಳ್ಳೆಯ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು ಸಿಕ್ಕಿದರೆ ಟೀಚಿಂಗ್ ಕನ್ನಡದಲ್ಲಿರುತ್ತಾ? ನೋಡಿ, ಯಾವುದೇ ಥರದಂಥ ಟೀಚಿಂಗ್ ಕನ್ನಡದಲ್ಲಿ ಇರೋದಿಲ್ಲ, ಆಮೇಲೆ ಇಂಗ್ಲೀಷ್ ಮೀಡಿಯಮದಲ್ಲಿರುತ್ತೆ. ಸೊ ಒಳ್ಳೆಯ ಕಾಲೇಜಲ್ಲಿ ಸಿಕ್ಕರೂ ಕೂಡ ಅವ್ರ ಟೀಚರ್ ಮೇಲೆ ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನೇ ಇವಾಗ ಟೀಚ್ ಮಾಡ್ತೀನಿ, ಇಂಗ್ಲೀಷ್ ಮೀಡಿಯಮ್ದಲ್ಲಿ ಎಕ್ಸಾಮ್ ಬರೀತಾರೆ, ನಾನು ಅವ್ರಿಗೆ ತಿಳಿಸಿ ಹೇಳಲಿಕ್ಕೆ ಕನ್ನಡ ಯೂಸ್ ಮಾಡ್ತೀನಿ. ಸೊ ಒಂದು ಅರ್ಧ ಪೇಜನ್ನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋ ಸಲುವಾಗಿ. ಬಟ್ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಅವರು ಇಂಗ್ಲೀಷಲ್ಲಿ ಬರಲಿಕ್ಕೆ ಬರುವುದಿಲ್ಲ. ಹೀಗಾಗಿ ಸೊ ಯಾವುದೋ ಕಾಲೇಜ್ ಆಗಲಿ ಕನ್ನಡನೇ ಕಡಿಮೆ ಮಾಡಿ ಯೂಸ್ ಮಾಡ್ತಾರೆ, ಇಂಗ್ಲೀಷನ್ನು ಜಾಸ್ತಿ ಯೂಸ್ ಮಾಡ್ತಾರೆ. GNM ನರ್ಸಿಂಗ್ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಅಣ್ಣ, ನೀವು ಬರೀ ಸೆಕೆಂಡ್ PUC ಮಾಡಿದವರಿಗೆ ಬಗ್ಗೆನೇ ವಿಡಿಯೋ ಮಾಡ್ತೀರಾ? ನೀವು ಲ್ಯಾಟ್ರಿನ್ ಎಂಟ್ರಿ HSದು ಯಾವ ಮಾಡೋಣ ಅಂತ ಕೇಳ್ತಾ ಇದ್ದಾರೆ. ನೋಡಿರಿ, ನಾನು ಲೈವಲ್ಲಿ ಬಂದಾಗ ಎಲ್ಲನೂ ಕೂಡ ನಾನು ಲೈವಲ್ಲಿ ಹೇಳಿರ್ತೀನಿ. ಯಾರು ಕಾಮೆಂಟ್ ಹಾಕಿರ್ತಾರೆ ಅವ್ರಿಗೆ ಜಾಸ್ತಿ ನಾನು ರೆಸ್ಪಾನ್ಸ್ ಮಾಡ್ತೇನೆ. ಅಂದರೆ ಯಾರು ಜಾಸ್ತಿ ಬರ್ತಿರೋದು BSc ನರ್ಸಿಂಗಿಗೆ ಮತ್ತು ಈ ಪ್ಯಾರಾಮೆಡಿಕಲ್ಗೆ ಕೇಳ್ತಾ ಇರೋದು. ಸೊ ಹೀಗಾಗಿ ನೀವು ಕೂಡ ಲೈವಲ್ಲಿ ಬಂದಾಗ ಕಾಮೆಂಟ್ ಹಾಕಿ ಡೆಫಿನೆಟಾಗಿ. ಬಟ್ ನೋಡಿ, HS ಲ್ಯಾಟ್ರಿನ್ ಎಂಟ್ರಿ ಅವರಿಗೆ August September ಅಪ್ಲಿಕೇಶನ್ ರಿಲೀಸ್ ಆಗುತ್ತೆ. August September ತನಕ ನೀವು ಕಾಯಬೇಕಾಗುತ್ತೆ.